ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವಾಗ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಮನೆಯಲ್ಲಿ, ಸೊ ಹಾಗೆಯೇ ಹೊರಗಡೆನೇ ಮಾಡ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಮಾಡಿ ತಕ್ಷಣವೇ ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಾವು ಬಾಂಬೆಲೇ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಬಾಂಬೆಲೇ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ವ್ಲಾಗಲ್ಲಿ ಕೂಡ ನಾನು ಹೇಳಿಲ್ಲ, ಸಸ್ಪೆನ್ಸ್ ಆಗಿಟ್ಟಿದ್ದೆ. ಸೊ ಎಲ್ಲಿ ಅಂತಂದರೆ ನಮ್ಮ ಮಾಮನ ಮನೆಗೆ, ನಮ್ಮ ಸಣ್ಣ ಮಾಮನ ಮನೆಗೆ. ಸೊ ಇವ್ರ ಮನೆ ಬಂದು ಅಂಬರ್ನಾಥಲ್ಲಿದೆ. ಇದು ಬಾಂಬೆಲೇ ಇರೋದು. ಅಂಬರ್ನಾಥ್ ಅಂತ ಪ್ಲೇಸ್ ಇದೆ, ತುಂಬ ದೂರ ಇದೆ. ಒಂದು 2 hours ಆಗುತ್ತೆ. ವಿತ್ ಟ್ರಾಫಿಕ್ 2 hours ಆಗುತ್ತೆ ಮನೆಯಿಂದ. ಸೊ ಇವತ್ತು ಭಾಯ್ ದೂಜ್, ಅಂದರೆ ದಿವಾಳಿ ಆದ ತಕ್ಷಣ ನೆಕ್ಸ್ಟ್ ಡೇ ಬರೋದು ಭಾಯ್ ದೂಜ್. ಸೊ ಒಳ್ಳೆ ಒಕೇಶನ್ ಕೂಡ ಇತ್ತು. ಮತ್ತು ಅವರು ಕೂಡ ಬನ್ನಿ ಅಂತ ಹೇಳ್ತಾಯಿದ್ರು. ಸೊ ಹಾಗೆ ಇವತ್ತು ಒಳ್ಳೆ ಒಕೇಶನ್ ಕೂಡ ಇದೆ. ಮತ್ತು ಹೋಗಿ ವಿಸಿಟ್ ಮಾಡಿ ಬರೋಣ ಅಂತ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅಮ್ಮನೂ ಇದ್ರಲ್ಲ, ಮತ್ತು ತಮ್ಮನಿದ್ದ, ಸೊ ಅವರು ಕೂಡ ಭೇಟಿ ಆದಂಗೆ ಆಗುತ್ತೆ. ಅಮ್ಮ ನಮ್ಮ ಮಾಮನಿಗೆ ಆರತಿ ಮಾಡ್ತಾರೆ, ಮತ್ತು ನಾನು ನನ್ನ ತಮ್ಮನಿಗೆ. ಸೊ ಭಾಯ್ದೂಜ್ ದಿನ ನಾವು ತಮ್ಮಂದ್ರಿಗೆ ಆರತಿ ಮಾಡ್ತೀವಿ, ಮತ್ತು ಓವಾಳ್ನಿ ಮಾಡ್ತೀವಿ. ಸೊ ಇದಿರುತ್ತೆ. ಮತ್ತು ಯಾವುದಾದ್ರೂ ಒಳ್ಳೆ ಫುಡ್ ಅಥವಾ ಸ್ವೀಟ್ ಡಿಶ್ ಮಾಡಿ ಅವರಿಗೆ ತಿನ್ನಿಸ್ತೀವಿ. ಸೊ ಈ ರೀತಿ ಭಾಯ್ದೂಜ್ ನಾವು ಸೆಲೆಬ್ರೇಷನ್ ಮಾಡೋದು. ಸೊ ನಾವೀಗ ರೀಚ್ ಆಗಿದ್ದೀವಿ. ಇದು ಒಂದು ಅಂಬರ್ನಾಥ್. ಇದು ಅಪಾರ್ಟ್ಮೆಂಟ್ ಅವ್ರದ್ದು. ಅಪಾರ್ಟ್ಮೆಂಟಲ್ಲೇ ಇವರು ಫ್ಲ್ಯಾಟ್ ತೊಗೊಂಡಿದ್ದಾರೆ. ಚೆನ್ನಾಗಿದೆ ಇಲ್ಲಿ ಪ್ಲೇಸ್. ಆ್ಯಕ್ಚುಲಿ ಕೆಳಗಡೆ ನೋಡಿ ಎಷ್ಟು ಶಾಪ್ಸ್ ಇದೆ. ಸೊ ಎಲ್ಲೂ ಹೊರಗಡೆ ಹೋಗೋದು ಅವಶ್ಯಕತೆಯೇ ಇಲ್ಲ ಇವರಿಗೆ. ಸೊ ಎಲ್ಲನೂ ಹತ್ತಿರ ಸಿಗುತ್ತೆ. ವೆಜಿಟೇಬಲ್ಸ್ ಮಂಡಿ ಆಗಿರ್ಬೋದು, ಮತ್ತು ಯಾವುದೇ ಸ್ಟೇಷ್ನರಿ ಶಾಪ್ಸು ಎಲ್ಲನೂ ಇದೆ ಇಲ್ಲಿ. ಕೆಳಗಡೆ ಬಂದರೆ ಸ್ಕೂಲ್ಸ್ ಕೂಡ ಹತ್ತಿರ ಇದೆ ಮಕ್ಕಳಿಗೆ. ಸೊ ಚೆನ್ನಾಗಿದೆ ಇದು ಪ್ಲೇಸ್, ಏರಿಯಾ. ಇದು ಕಿಂಗ್ಸ್ ವೇಲೆ ಅಂತ. ಇಲ್ಲಿ ಇವರ ಅಪಾರ್ಟ್ಮೆಂಟ್, ಇವರು ಸ್ವಂತ ಮನೆಯೇ ಇರೋದು ಇಲ್ಲಿ ಬಾಂಬೆಯಲ್ಲಿ. ಸೊ ಬಂದಿದ್ದೀವಿ. अच्छा, भाऊबीजचा आज काढलेलं. दादा दिली आहे त्यात आणले मी, खेळणी आहे. आज तू अथर्व, यो एवढं बस आहे रे अथर्व. कुठलं काय मेंटेन झालं. इव्हन तुम्ही बघा इथं औरंगाबादमध्ये कैलासनाथ मंदिर ते बी सरळ. ನಮ್ಮ ಮಾಮನಿಗೆ ಇಬ್ಬರು ಮಕ್ಕಳು, ಟ್ವಿನ್ಸ್, ಅಥರ್ವ ಮತ್ತು ಆಸ್ತಾ ಅಂತ. ಸೊ ಅಮ್ಮಗೆ ಅಣ್ಣ ಮತ್ತು ಅಕ್ಕ. ಸೊ ಈಗ ಅಣ್ಣನ ಜೊತೆ ಆಡ್ತಿದ್ದಾನೆ ಅಮ್ಮಯ್. ಅವನಿಗೆ ಯಾರಾದರೂ ಈ ಥರ ಸಿಕ್ಬಿಟ್ರೆ ಆಡ್ತಾ ಇರ್ತಾನೆ. ಅವನಿಗೆ ತುಂಬಾ ಇಷ್ಟ. ಮತ್ತು ಮನೆಗೂ ಕೆಲವರು ಅಂದರೆ ಮಕ್ಕಳು ಬರ್ತಾರೆ ಅಪಾರ್ಟ್ಮೆಂಟಲ್ಲಿರೋರು. ಅವ್ರು ಬಂದರೆ ಮಾತ್ರ ಸಾಕು, ಅವನ ಟಾಯ್ಸ್ ಏನಿದೆ ಅದೆಲ್ಲನೂ ತೆಗೆದು ತೋರಿಸೋದಾಗಿರ್ಬೋದು, ಅವ್ರ ಜೊತೆ ಆಡಬೇಕು ಅಂತ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಅವನಿಗೆ. ಈಗ ನಾವು ಆರತಿ ಮಾಡ್ತಾಯಿದ್ದೀವಿ 3 ಜನಕ್ಕೆ. ನಾನು ನನ್ನ ತಮ್ಮನಿಗೆ ಮಾಡ್ತೀನಿ, ಆಸ್ತಾ ತಂಗಿ ಆಗ್ತಾಳೆ, ಅಥರ್ವಿಗೆ ಮಾಡ್ತಾಳೆ ಆರತಿ, ಮತ್ತು ನಮ್ಮಮ್ಮ ನಮ್ಮ ಮಾಮನಿಗೆ ಮಾಡ್ತಾರೆ. ಭಾಯ್ ದೂಜ್ ಇದು ಒಂದು ಫೆಸ್ಟಿವಲ್. ಸೊ ಅಂದರೆ ನಮ್ಮ ಅಣ್ಣ ಆಗಿರ್ಬೋದು ಅಥವಾ ತಮ್ಮ ಆಗಿರ್ಬೋದು, ನಾವು ಅವ್ರಿಗೆ ಈ ಥರ ಆರತಿ ಮಾಡ್ತೀವಿ, ಮತ್ತು ಓವಾಳ್ನಿ ಮಾಡ್ತೀವಿ. ಓವಾಳ್ನಿ ಅಂತಂದರೆ ಯಾವುದೇ ಕೆಟ್ಟ ದೃಷ್ಟಿ, ನೆಗೆಟಿವಿಟಿ ಆಗಿರ್ಬೋದು, ಅಥವಾ ಅವರ ಲೈಫಲ್ಲಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಅದೆಲ್ಲ ದೂರ ಆಗಿ ಒಳ್ಳೆಯದಾಗಲಿ ಅಂತ ಹೇಗೆ ನಾವು ಅಣ್ಣಂದ್ರಿಗೆ ಮತ್ತು ತಮ್ಮಂದ್ರಿಗೆ ರಾಖಿ ಕಟ್ತೀವಿ, ಒಳ್ಳೆಯದಾಗಲಿ, ಅವರ ಲೈಫಲ್ಲಿ
ಸುಖ ಶಾಂತಿ ನೆಮ್ಮದಿ ಮತ್ತು ಸಕ್ಸಸ್ಫುಲ್ ಆಗಲಿ ಅಂತ. ಸೊ ಅದೇ ರೀತಿ ಭಾಯ್ದೂಜ್ ಕೂಡ ಇದು ಮಹಾರಾಷ್ಟ್ರದಲ್ಲಿ ತುಂಬ ಆಗುತ್ತೆ ಭಾಯ್ದೂಜ್ ಸೆಲೆಬ್ರೇಷನ್, ಮತ್ತು ನಾರ್ತ್ ಇಂಡಿಯಾದಲ್ಲಿ ತುಂಬ ಆಗುತ್ತೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಕರ್ನಾಟಕದಲ್ಲಿ ಇದನ್ನು ಯಾರೂ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡೋದಿಲ್ಲ. ಸೊ ನೀವು ಯಾರಾದರೂ ವಿಡಿಯೋ ನೋಡ್ತಿದ್ರೆ ಕನ್ನಡದವರು, ಸೊ ನೀವೇನಾದರೂ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಾ ಇದ್ದರೆ ನನಗೆ ಕಮೆಂಟ್ ಮೂಲಕ ಹೇಳಿ, ನಾನು ತಿಳ್ಕೊಳ್ತೀನಿ, ಗೊತ್ತಾಗುತ್ತೆ ನನಗೆ ಕರ್ನಾಟಕದಲ್ಲೂ ಈ ಫೆಸ್ಟಿವಲ್ ಇದೆಯಾ, ಈ ಸೆಲೆಬ್ರೇಷನ್ ಮಾಡ್ತಾರೆ ಅಂತ. ಸೊ ಇವತ್ತು ನಮ್ಮ ಮಾಮಿ ತುಂಬ ಚೆನ್ನಾಗಿ ಲಂಚ್ ಮಾಡಿದರು, ತುಂಬಾ ಟೇಸ್ಟಿಯಾಗಿತ್ತು. ಪನ್ನೀರ್ ಮತ್ತು ಪಲಾವ್ ಮಾಡಿದರು. ಸೊ ಅದನ್ನು ಊಟ ಮಾಡಿಕೊಂಡು ಈಗ ಸಂಜೆ ಇಲ್ಲಿ ಹತ್ತಿರದಲ್ಲಿರುವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಈ ಟೆಂಪಲ್ ಬಗ್ಗೆ ನಾವು ಕೇಳಿದ್ವಿ ಮುಂಚೆ, ಹೋಗಿರಲಿಲ್ಲ. ಬಾಂಬೆಯಲ್ಲಿ ಇದ್ಕೊಂಡು ಬಾಂಬೆಲಿ ಇಷ್ಟು ವರ್ಷ ಇದ್ದೀವಿ, ಆದರೂ ನಾವು ಈ ಟೆಂಪಲ್ ವಿಸಿಟ್ ಮಾಡಿರಲಿಲ್ಲ. ಇದು ಫಸ್ಟ್ ಟೈಮ್ ಟೆಂಪಲ್ ವಿಸಿಟ್ ಮಾಡ್ತಾ ಇರೋದು. ಇದು 1000 ವರ್ಷ ಹಳೆ ಟೆಂಪಲ್ ಅಂತೆ. ಸೊ ಹಾಗಾಗಿ ನನಗೆ ಒಂದು ಕ್ಯೂರಿಯಾಸಿಟಿ ಟೆಂಪಲ್ ನೋಡಬೇಕು ಅಂತ. ಅದಕ್ಕೆ ಈಗ ಹೇಗೋ ಟೈಮ್ ಇತ್ತು, ನಾವು ಹೊರಡೋದಕ್ಕೆ ಇನ್ನೂ ಒಂದು 2-3 hours ಇತ್ತು. ಸೊ ಹಾಗಾಗಿ ಇಲ್ಲಿಗೆ ನಾವು ಸಂಜೆ ವಿಸಿಟ್ ಮಾಡ್ತಾ ಇದ್ದೀವಿ. ಸಂಜೆ 7:30ಗೆ ಆರತಿ ಇರುತ್ತೆ. ಅದು ಕೂಡ ನಮ್ಮದು ಆರತಿ ಆಯಿತು. ಇಲ್ಲಿ ತುಂಬ ಒಳ್ಳೇದು ಅನಿಸ್ತು ನನಗೆ, ತುಂಬಾ ಖುಷಿ ಆಯಿತು ಟೆಂಪಲ್ ನೋಡಿ. ಅಂದರೆ ಇದು 1000 ವರ್ಷ ಹಳೆ ಟೆಂಪಲ್ ಅಂದ ತಕ್ಷಣ ನನಗೆ ಏನೋ ಒಂಥರ ಪುರಾತನ ಕಾಲದ ಟೆಂಪಲ್ ಅಲ್ವಾ. ಸೊ ಈ ಥರ ಟೆಂಪಲ್ಸ್ ನೋಡೋದಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ, ಮತ್ತು ಅದ್ರ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಅದಕ್ಕೆ ವಿಸಿಟ್ ಮಾಡೋಣ ಅಂತ ಹೇಳಿ ಈಗ ನಾವು ಹೋಗ್ತಾ ಇದ್ದೀವಿ. ಇದು ಲಿಂಗ ಇದೆ, ಈಶ್ವರಲಿಂಗ ಇದೆ. ಸೊ ಈಶ್ವರಲಿಂಗ ಟೆಂಪಲ್ ಅಂದರೆ ಲಿಂಗ ಇಟ್ಟು ಪೂಜೆ ಮಾಡಿದ್ದಾರೆ. ಸೊ ಈಗ ರೀಚ್ ಆಗಿದ್ದೀವಿ ಟೆಂಪಲ್ಗೆ. ಕ್ಯೂ ಇತ್ತು, ತುಂಬ ದೊಡ್ಡ ಕ್ಯೂ. ಸೊ ಅದನ್ನೆಲ್ಲ ನಾವು ಒಂದು 1 hour ಆಯಿತು ನಮಗೆ ದರ್ಶನ ಮಾಡಿ ಹೊರಗಡೆ ಬರೋದಕ್ಕೆ. ನೋಡಿ ಟೆಂಪಲ್ ಯಾವ ರೀತಿಯಲ್ಲಿದೆ. ಕಪ್ಪು ಕಲ್ಲಿಂದ ಮಾಡಿದ್ದಾರೆ ಟೆಂಪಲ್. ದೇವಸ್ಥಾನ ಕಪ್ಪು ಕಲ್ಲಿನ ದೇವಸ್ಥಾನ ಇದೆ. ಅಂಬರ್ನಾಥಲ್ಲೇ ಇದು ಫೇಮಸ್ ಟೆಂಪಲ್, ಶಿವ ಮಂದಿರ ಅಂತ. ಸೊ ನೀವಿಲ್ಲಿ ಯಾರಾದರೂ ಬಂದಿದ್ದರೆ, ವಿಸಿಟ್ ಮಾಡಿದರೆ, ಅಂದರೆ ಅಂಬರ್ನಾಥ್ ಬಂದರೆ ಈ ದೇವಸ್ಥಾನಕ್ಕೆ ಬಂದು ಹೋಗಿ. ತುಂಬಾ ಚೆನ್ನಾಗಿದೆ ಇದು ದೇವಸ್ಥಾನ. ಇದನ್ನು ನೋಡಿದ್ರೆ ನನಗೆ ತ್ರ್ಯಂಬಕೇಶ್ವರ್ ನೆನಪಾಯಿತು, ಯಾಕಂದರೆ ತ್ರ್ಯಂಬಕೇಶ್ವರ್ ಕೂಡ ಇದೇ ರೀತಿಯಲ್ಲಿದೆ, ಕಪ್ಪು ಕಲ್ಲಿಂದನೇ ಇದೆ ಟೆಂಪಲ್ ಮಾಡಿರೋದು. ಸೊ ತುಂಬ ಹಳೆಯ ದೇವಸ್ಥಾನ, ಇನ್ನೂ ಅದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮೇಲ್ಗಡೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ. चांगलं आहे ॲक्च्युली मंदिर. डे टाईममध्ये ना. आंबा काय ते आंबा आंबा आताच लागेल पहिलं. ते महाग आहे डोंगर पण सगळं नाही. हां तेच की नाही, पण हे इथलंच आहे. असंच आहे मागचं गोपूर. ಇಲ್ಲಿ ಫೋಟೋಸ್ ಮತ್ತು ವೀಡಿಯೋಸ್ಗೆ ಅಲೌ ಇರಲಿಲ್ಲ, ಆದರೂ ನಾನು ನಿಮಗೋಸ್ಕರ ನಿಮಗೆಲ್ಲ ತೋರಿಸೋದಕ್ಕೆ ಅಂತ ಹೇಳಿ ಸ್ವಲ್ಪ ಶಾರ್ಟ್ ಕ್ಲಿಪ್ಪಿಂಗ್ಸನ್ನು ನಾನು ತಗೊಂಡಿದ್ದೀನಿ. ಆ್ಯಕ್ಚುಲಿ ತುಂಬ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಟೆಂಪಲ್ಸ್ಗಳೆಲ್ಲ, ಆದರೂ ನಾನು ಸ್ವಲ್ಪ ಅದು ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಎಲ್ಲರೂ ತೊಗೊಳ್ತಾ ಇದ್ದರು, ಅಷ್ಟೇನೇ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಸೊ ಹಾಗಾಗಿ ಒಂದು ಶಾರ್ಟ್ ಕ್ಲಿಪ್ಪಿಂಗ್ಸನ್ನು ನಾನು ತೊಗೊಂಡಿದ್ದೀನಿ ನಿಮಗೆಲ್ಲ ತೋರಿಸೋದಕ್ಕೆ ಅಂತ. ನೋಡಿ ಹೇಗೆ ಕೆಳಗಡೆ ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಕೆಳಗಡೆ ಇಂದ ಹೋಗಿ ಕೆಳಗಡೆ ಶಿವಲಿಂಗ ಇದೆ. ಸೊ ಕೆಳಗಡೆ ಹೋಗಿ ನಮಸ್ಕಾರ ಮಾಡಿ ಬರೋದು. ಒಳಗಡೆ ಬಂದ್ರಲ್ಲ ಇಲ್ಲಿ ಗರ್ಭಗುಡಿಯಲ್ಲಿ ತಂಪು ಅನ್ನಿಸ್ತಾ ಇತ್ತು, ಯಾಕಂದರೆ ಸುತ್ತೆಲ್ಲ ಕಲ್ಲೇ ಅಲ್ವಾ. ಇದು ಕಲ್ಲಿನ ದೇವಸ್ಥಾನ ಆ್ಯಕ್ಚುಲಿ ತುಂಬ ತಂಪಾಗಿರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇಲ್ಲಿ ಶಿವಲಿಂಗಕ್ಕೆ ನೀರು ಹಾಕೋದಿತ್ತು. ಸೊ ಅದು ಕೂಡ ಫೆಸಿಲಿಟಿ ಮಾಡಿದರು, ಅಲ್ಲಿ ನೀರು
ಸೊ ದೇವರ ದರ್ಶನ ತುಂಬ ಚೆನ್ನಾಗಾಯಿತು ಸ್ನೇಹಿತರೆ, ತುಂಬ ಚೆನ್ನಾಗಿತ್ತು ಟೆಂಪಲ್. ಸೊ ಅಲ್ಲಿಂದ ಬಂದು ಊಟ ಮಾಡಿಕೊಂಡು ಈಗ ಹೊರಡಬೇಕು. ಸೊ ಅದಕ್ಕಿಂತ ಮುಂಚೆ ಒಂದು ಹಾಫ್ ಆನ್ ಅವರ್ ಟೈಮ್ ಇತ್ತು. ಸೊ ಹಾಗಾಗಿ ಅಪಾರ್ಟ್ಮೆಂಟ್ ಕೆಳಗಡೆ ಬಂದಿದ್ದೀವಿ. ಇಲ್ಲಿ ಫ್ರೀ ಸ್ಪೇಸ್ ಇದೆ. ಇಲ್ಲಿ ಫ್ಲವರ್ ಪಾಟ್ ಮತ್ತು ಚಕ್ರ ಉಳಿದಿತ್ತು, ಅದು ಸ್ವಲ್ಪ ಉಳಿದಿತ್ತು ಅಂತ ಹೇಳಿ ಮಕ್ಕಳು ಈಗ ಅದನ್ನು ಹಾರಿಸ್ತಿದ್ದಾರೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ದಿನ ಭಾಯ್ ದೂಜ್ ಸೆಲೆಬ್ರೇಷನ್. ಸೊ ನೀವು ಯಾರೆಲ್ಲ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ಹೇಳಿ. ಮತ್ತು ನಿಮಗೆಲ್ಲ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕೂಡ ನನಗೆ ಕಮೆಂಟ್ ಮೂಲಕ ಹೇಳಿ. ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದನ್ನು ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ನನ್ನ ನೆಕ್ಸ್ಟ್ ವಿಡಿಯೋ ರುಟೀನ್ ವಿಡಿಯೋಸ್ ಇರುತ್ತೆ ಮತ್ತು ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಇರುತ್ತೆ.